ನನಗೆ ಹಿಂದೆ ಕೂತ್ಕೊಳ್ಳೋಕ್ಕಿಂತ ಡ್ರೈವ್ ಮಾಡೋದು ಸೂಕ್ತವೇನೋ ಅಂತೇಳಿ ನಾನೇ ಡ್ರೈವರ್ನ ಹಿಂಭಾಗ ಕೂರಿಸಿ ನಾನು ಡ್ರೈವ್ ಮಾಡೋದು ಸೂಕ್ತ ಅಂತೇಳಿ ಬಂದೆ. ನಾನು ಟ್ರಕ್ ಡ್ರೈವಿಂಗ್ ಎಲ್ಲ ಮಾಡಿದ್ದೀನಿ, ಇದಕ್ಕೆಲ್ಲ ಹೋಗಿ ಬಂದಿದ್ದೀನಿ. ಇದೇನು ಹೊಸ್ದು ಅನಿಸ್ಲಿಲ್ಲ. ಬಟ್ ನಾನು ಡ್ರೈವಿಂಗು ಯಾರು ಅನುಭವಿಸಿರಲಿಲ್ಲ, ಅವ್ರಿಗೆಲ್ಲ ಸ್ವಲ್ಪ ಗಾಬರಿ ಆಗಿತ್ತು. ಏನು ಕೃಷ್ಣಮೂರ್ತಿ ಅವರು ಡ್ರೈವ್ ಮಾಡೋಕ್ಕೆ ಕೂತಿದ್ರಲ್ಲ, ಹೇಗೆ ಕರ್ಕೊಂಡು ಹೋಗ್ತಾರೋ ಏನೋ ಅಂತೇಳಿ. ಆ ನಂತರ ಅವ್ರಿಗೆಲ್ಲರೂ ಕೂಡ ನನ್ನ ಮೇಲೆ ಭರವಸೆ ಮಾಡಿ ಭಾಳ ಸೇಫಾಗಿ, ಮಾಜಿ ಶಾಸಕ ನರೇಂದ್ರ ಅವರು ಕೃಷ್ಣಮೂರ್ತಿ ಅವರೇ ಭಾಳ ರೋಡ್ ಸರಿ ಇಲ್ಲ, ಡ್ರೈವರ್ ಕೂರಿಸ್ಬಿಡಿ ನೀವು ಬೇಡ ಅಂತ ಅಂತಿದ್ರು. ಇಲ್ಲ ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ ಸೇಫಾಗಿ ಅಂತೇಳಿ ಮಂತ್ರಿಗಳು ಕೂಡ ಕೇಳಿದ್ರು, ನೀವು ಓಡಿಸ್ತೀರಾ ಅಂದರು. ಖಂಡಿತ ಓಡಿಸ್ತೀನಿ, ಡ್ರೈವ್ ಮಾಡ್ತೀನಿ. ಈ ಥರದ ರಸ್ತೆ ನೋಡಿದ್ರೆ ಸರ್, ಇಷ್ಟೊಂದು ರಸ್ತೆ ಹದಗೆಟ್ಟಿರೋದು ನಾನು ಎಂದೂ ನೋಡಿಲ್ಲ. ಇದೊಂಥರ ಮೆಟ್ಲ ಮೇಲೆ ಓಡಿಸ್ಕೊಂಬಂದಾಗ ಆಗ್ತಿತ್ತೇನೋ ಸರ್. ಈಗ ನಿಮಗೆ ಈ ಥರ ನಿಜಕ್ಕೂ ಕೂಡ ಇಲ್ಲಿ ಅಭಿವೃದ್ಧಿ ಆಗಬೇಕು. ನಮ್ಮ ಕಡೆನೂ ಕಾಡಿದೆ, ಅಲ್ಲೆಲ್ಲವೂ ಕೂಡ ಈ ಒಂದು ಗಿರಿಜನರಿಗೆ ನಮ್ಮ ತಂದೆ ಶ್ರೀಮಾನ್ ಬಿ ರಾಚಯ್ಯನವರು 60ರ ದಶಕದಲ್ಲಿ ಹೊಸ ಭೂಮಿಯನ್ನು ಕೊಡೋ ಮುಖಾಂತರ, ಹೊಸ ಕಾಲೋನಿಯನ್ನು ನಿರ್ಮಾಣ ಮಾಡೋ ಮುಖಾಂತರ ತಲಾ ಒಂದೊಂದು ಕುಟುಂಬಕ್ಕೆ 4 ಎಕರೆ ಜಮೀನು ಕೊಟ್ಟಿರೋದು ಉದಾಹರಣೆ. ಇವತ್ತು ಬೂದಿ ಪಡ್ಗ ನೋಡಿ ನೀವು, ಕನಿರ ಕಾಲೋನಿ ನೋಡಿ ನೀವು, ಆ ಭಾಗದಲ್ಲಿ ಸುಮಾರು ಗಿರಿಜನ ಕಾಲೋನಿಗಳಿಗೆ 60ರ ದಶಕದಲ್ಲಿ ಅರಣ್ಯ ಮತ್ತು ಕಂದಾಯ ಸಚಿವರಾಗಿದ್ದಾಗ ಅವ್ರಿಗೆಲ್ಲರೂ ಕೂಡ ಉತ್ತಮ ಬದುಕನ್ನು ಕಟ್ಕೊಟ್ಟಿದ್ದಾರೆ. ಆ ರೀತಿ ಈ ಭಾಗದಲ್ಲೂ ಕೂಡ ಆಗಬೇಕು. ಅದು ಹಿಂದಿಂದೂ ಕೂಡ ಮಾಡಿಲ್ಲ, ಮುಂದಾದರೂ ಕೂಡ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಮಂತ್ರಿಯವರೆಲ್ಲ ಸಭೆ ಮಾಡಿ ತೀರ್ಮಾನ ಕೈಗೊಂಡಿದ್ದಾರೆ. ಈ ಭಾಗವೂ ಕೂಡ ಅದೇ ರೀತಿಯಲ್ಲಿ ಸಾಮಾನ್ಯ ಜನ ಯಾವ ರೀತಿ ಗ್ರಾಮದಲ್ಲಿ ಬದುಕ್ತಾರೋ ಆ ರೀತಿ ಬದುಕುವಂಥದ್ದು ಅವಕಾಶ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.